ಹಾಟ್ ಫೋಟೋಗಳು, ಬೋಲ್ಡ್ ನಟನೆ ಹಾಗೂ ವಿವಾದಾತ್ಮಕ ಹೇಳಿಕೆಗಳಿಂದಲೇ ಸದ್ದು ಮಾಡ್ತಾ ಇದ್ದ ನಟಿ ಪೂನಂ ಪಾಂಡೆ ಹಿಂದೊಮ್ಮೆ ವಿಶ್ವಕಪ್ ಮ್ಯಾಚ್ ವೇಳೆ ಇಡೀ ಜಗತ್ತೇ ಇವರ ಬಗ್ಗೆ ಮಾತನಾಡಿತ್ತು. ಭಾರತೀಯ ಚಿತ್ರರಂಗದಲ್ಲಿ ವಿಭಿನ್ನ ಶೈಲಿಯಲ್ಲಿ ಜನಪ್ರಿಯರಾಗಿದ್ದ ಪೂನಂ ಪಾಂಡೆ ನಿಧನರಾಗಿದ್ದಾರೆ. 32ನೇ ವಯಸ್ಸಲ್ಲೇ ಸರ್ವಿಕಲ್ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ. ರಿಯಾಲಿಟಿ ಶೋ, ಮಾಡೆಲಿಂಗ್, ಆಲ್ಬಮ್, ವಿಡಿಯೋಗಳ ಮೂಲಕ ಪ್ರಸಿದ್ಧಿ ಗಳಿಸಿ ಅನೇಕ ಅಭಿಮಾನಿಗಳನ್ನು ಹೊಂದಿದ್ರು. ಆದರೆ ಅವರ ದಿಢೀರ್ ನಿಧನದ ಸುದ್ದಿ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದೆ. ಇನ್ನು ಪೂನಂ ನಿಧನದ ಬೆನ್ನಲ್ಲೇ ಸರ್ವಿಕಲ್ ಕ್ಯಾನ್ಸರ್ ಅಂದರೆ ಗರ್ಭಕಂಠ ಕ್ಯಾನ್ಸರ್ ಭಾರಿ ಚರ್ಚೆ ಹುಟ್ಟುಹಾಕಿದೆ. ಅದರಲ್ಲೂ ಹೆಣ್ಮಕ್ಳನ್ನು ಕಾಡುವಂತಹ ಈ ಕ್ಯಾನ್ಸರ್ ತಡೆಯೋಕೆ ಭಾರತ ಸರ್ಕಾರ ಗುರುವಾರವಷ್ಟೇ ಬಜೆಟ್ನಲ್ಲಿ ಘೋಷಣೆ ಮಾಡಿತ್ತು. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಗುರುವಾರ ಲೋಕಸಭೆಯಲ್ಲಿ ದೇಶದ ಮಧ್ಯಂತರ ಬಜೆಟ್ ಮಂಡಿಸಿದ್ರು. ಬಜೆಟ್ನಲ್ಲಿ ಆರೋಗ್ಯ ವಿಭಾಗದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಬಹಳಷ್ಟು ಕೊಡುಗೆ ನೀಡಲಾಗಿದೆ. ಅದರಲ್ಲೂ ವಿಶೇಷವಾಗಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟೋಕೆ 9 ರಿಂದ 14 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಉಚಿತ ಲಸಿಕೆ ಅಭಿಯಾನವನ್ನು ಕೂಡ ಪ್ರಾರಂಭಿಸುವುದಾಗಿ ಘೋಷಿಸಿದ್ರು. ಮಿಷನ್ ಇಂದ್ರಧನುಷ್ ಅಡಿಯಲ್ಲಿ ಇದನ್ನು ಜಾರಿಗೊಳಿಸಲಾಗುತ್ತೆ. ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಗರ್ಭಕಂಠದ ಕ್ಯಾನ್ಸರ್ ಅನ್ನು ತಡೆಗಟ್ಟೋಕೆ ಸೆರ್ವಾವಾಕ್ ಎಂಬ ಲಸಿಕೆಯನ್ನು ಕೂಡ ಅಭಿವೃದ್ಧಿಪಡಿಸುತ್ತೆ. ಇದು HPV 16, 18, 6 ಮತ್ತು 11ರ 4 ತಳಿಗಳ ವಿರುದ್ಧ ರಕ್ಷಣೆ ನೀಡುತ್ತೆ. ಈಗಾಗಲೇ ಲಸಿಕೆ ಬೆಲೆ $200 $400 ನಿಗದಿಪಡಿಸಿದ್ದು, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಗರ್ಭಕಂಠದ ಲಸಿಕೆಗಳು ಲಭ್ಯವಿದೆ. ಆ ಲಸಿಕೆಗಳ ಬೆಲೆ ಪ್ರತಿ ಡೋಸ್ಗೆ $2500 ರಿಂದ $3300 ಆಗಿದೆ. ಹೀಗಾಗಿ ಕೇಂದ್ರ ಸರ್ಕಾರ 9 ರಿಂದ 14 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಉಚಿತ ಲಸಿಕೆ ಅಭಿಯಾನವನ್ನು ಕೂಡ ಆರಂಭಿಸುವುದಾಗಿ ಘೋಷಿಸಿದೆ. ಕ್ಯಾನ್ಸರ್ ಅನ್ನೋದೇ ಮಾರಣಾಂತಿಕ ಕಾಯಿಲೆ. ಕ್ಯಾನ್ಸರ್ ಪ್ರಕರಣಗಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ 4ನೇ ಸ್ಥಾನದಲ್ಲಿದೆ. ಮಹಿಳೆಯರಲ್ಲಿ ಉಂಟಾಗುವ ಸಾವಿನ ಪ್ರಮಾಣದಲ್ಲಿ ಸಹ ಗರ್ಭಕಂಠದ ಕ್ಯಾನ್ಸರ್ 4ನೇ ಸ್ಥಾನದಲ್ಲಿದೆ. ಮಹಿಳೆಯರ ಪಾಲಿಗೆ ಗರ್ಭಕಂಠದ ಕ್ಯಾನ್ಸರ್ ಅಷ್ಟರ ಮಟ್ಟಿಗೆ ಅಪಾಯಕಾರಿಯಾಗಿದೆ. 2020ರಲ್ಲಿ ಅಂದಾಜು 6,04,000 ಹೊಸ ಪ್ರಕರಣಗಳು ಮತ್ತು 3,42,000 ಸಾವುಗಳು ಸಂಭವಿಸಿವೆ. ಅಷ್ಟಕ್ಕೂ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು, ಈ ಕ್ಯಾನ್ಸರ್ ಯಾಕೆ ಇಷ್ಟು ಡೇಂಜರಸ್ ಅನ್ನೋದನ್ನು ಕೂಡ ಇಲ್ಲಿ ವಿವರಿಸ್ತೀನಿ. ಗರ್ಭಕಂಠದ ಕ್ಯಾನ್ಸರ್ ಅನ್ನೋದು ಸಾಮಾನ್ಯವಾಗಿ 25 ರಿಂದ 40 ವರ್ಷದೊಳಗಿನ ಮಹಿಳೆಯರಲ್ಲಿ ಹಾಗೂ 60 ರಿಂದ 70 ವರ್ಷದ ನಡುವಿನ ಮಹಿಳೆಯರಲ್ಲಿ ಕಾಣಿಸ್ಕೊಳ್ತಾ. ಆದರೆ 40 ರಿಂದ 50 ವರ್ಷ ವಯಸ್ಸಿನ ಮಹಿಳೆಯರಲ್ಲಿ ಈ ಸೋಂಕು ಕಾಣಿಸ್ಕೊಳ್ಳೋದಿಲ್ಲ. ತುಂಬ ಬಿಳಿ ಸ್ರಾವ ಆಗೋದು, ಬಿಳಿ ಸೊರಗಿನ ಜೊತೆಗೆ ಕೆಂಪು ಅಥವಾ ರಕ್ತಸ್ರಾವ ಆಗಿದ್ದಲ್ಲಿ ಮತ್ತು ಗಂಡ ಹೆಂಡತಿ ಮಿಲನ ಸಮಯದಲ್ಲಿ ರಕ್ತಸ್ರಾವ ಆಗೋದು, ಈ 3 ಲಕ್ಷಣಗಳು ಗರ್ಭಕಂಠ ಕ್ಯಾನ್ಸರ್ನ ಸೂಚನೆಗಳಾಗಿವೆ. ಆರಂಭಿಕ ಹಂತದಲ್ಲಿ ಬಯಾಪ್ಸಿ ಟೆಸ್ಟಿಂಗ್ ಮೂಲಕ ಸುಲಭವಾಗಿ ಗರ್ಭಕೋಶದಲ್ಲಿನ ಬದಲಾವಣೆಯನ್ನು ಗಮನಿಸಬಹುದು. ಈ ಪರೀಕ್ಷೆ ಬಹುತೇಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಜಿಲ್ಲಾಸ್ಪತ್ರೆಗಳಲ್ಲಿ ಲಭ್ಯವಿರುತ್ತೆ. ಆದರೆ 3 ಅಥವಾ 4ನೇ ಹಂತ ತಲುಪಿದ್ದಲ್ಲಿ ಈ ಸೋಂಕಿಗೆ ಶಸ್ತ್ರಚಿಕಿತ್ಸೆ, ಕೀಮೋಥೆರಪಿ ಹಾಗೂ ರೇಡಿಯೋಥೆರಪಿಗಳನ್ನು ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಹೆಣ್ಣಿನ ಜೀವವನ್ನು ಉಳಿಸೋದು ಕೂಡ ಕಷ್ಟವಾಗುತ್ತೆ. ಆರಂಭಿಕ ಹಂತವನ್ನು ಮೀರಿದ್ದ ಕಾರಣದಿಂದಾಗಿಯೇ ನಟಿ ಪೂನಂ ಪಾಂಡೆ ಸರ್ವಿಕಲ್ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ. ಉತ್ತರ ಪ್ರದೇಶದ ಕಾನ್ಪುರದ ಮನೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಬಿಹಾರದಲ್ಲಿ ಜನಿಸಿ ಮುಂಬೈನಲ್ಲಿ ಬೆಳೆದಿದ್ದ ಪೂನಂ ಮೊದಲು ಮಾಡೆಲಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟಿದ್ರು. 2013ರಲ್ಲಿ ನಶಾ ಎಂಬ ಸಿನಿಮಾ ಮೂಲಕ ಬಾಲಿವುಡ್ ಪ್ರವೇಶಿಸಿದ ಪೂನಂ ಪಾಂಡೆ ಹಲವು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ರು. 2011ರಲ್ಲಿ ಭಾರತ ತಂಡ ವಿಶ್ವಕಪ್ ಗೆದ್ರೆ ತಂಡದ ಎದುರು ನಾನು ಸಂಪೂರ್ಣವಾಗಿ ಬೆತ್ತಲಾಗುವೆ ಅಂತ ಹೇಳುವ ಮೂಲಕ ದೇಶಾದ್ಯಂತ ಸುದ್ದಿಯಾಗಿದ್ರು. ಕನ್ನಡದ ಲವ್ ಈಸ್ ಪಾಯ್ಸನ್ ಎಂಬ ಸಿನಿಮಾದಲ್ಲೂ ಕೂಡ ಐಟಮ್ ಡ್ಯಾನ್ಸ್ ಮಾಡಿದ್ರು. ಆದರೆ ಬದುಕಿನ ಸಾಕಷ್ಟು ಕ್ಷಣಗಳು ಇರುವಾಗಲೇ ಸರ್ವಿಕಲ್ ಕ್ಯಾನ್ಸರ್ಗೆ ತುತ್ತಾಗಿದ್ದಾರೆ. ಹಾಗಂತ ಈ ಸರ್ವಿಕಲ್ ಕ್ಯಾನ್ಸರ್ ತಡೆಗಟ್ಟೋದು ಸಾಧ್ಯವೇ ಇಲ್ಲ ಅಂತೇನಲ್ಲ. HPV ಲಸಿಕೆ ಪಡೆಯೋದು ಗರ್ಭಕಂಠದ ಕ್ಯಾನ್ಸರ್ಗಿರುವ ಪರಿಣಾಮಕಾರಿ ಲಸಿಕೆಯಾಗಿದೆ. ಈ ಲಸಿಕೆಯನ್ನು 18 ರಿಂದ 20 ವರ್ಷದ ಹೆಣ್ಮಕ್ಳಿಗೆ ನೀಡಿದ್ದಲ್ಲಿ 98% ಹೆಣ್ಮಕ್ಳು ಕ್ಯಾನ್ಸರ್ನಿಂದ ಪಾರಾಗ್ತಾರೆ. ಹೀಗಾಗಿ ಪೋಷಕರು ತಮ್ಮ ಮಕ್ಕಳಿಗೆ ಲಸಿಕೆ ನೀಡುವ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕಿದೆ. ಸರ್ಕಾರಗಳು ಕೂಡ ಜಾಗೃತಿ ಮೂಡಿಸಬೇಕಿದೆ.